333 ಹ್ಮ್ ಔಟ್ ಆಫ್ ಕ್ಯಾಲೆಂಡರ್ ಆಗುತ್ತೆ ಇದು. ಔಟ್ ಆಫ್ ಕ್ಯಾಲೆಂಡರಾ? ಕ್ಯಾಲೆಂಡರ್ ಅಲ್ಲಿ ಎಷ್ಟು ಡೇಟ್ ಬರುತ್ತಮ್ಮ? ಅಂದ್ರೆ ಟೋಟಲ್ 12 ಮಂತ್ಸ್ ಸರ್, 30 ಡೇಸ್ಗೆ 31 ಮ್ಯಾಕ್ಸಿಮಮ್. ಅದನ್ನೇ ನಾನು ಹೇಳ್ತಾ ಇರೋದು, ಮಂತ್ಸ್ ಬೇಡ, ಓನ್ಲಿ ಡೇಟ್ಸ್ 1 to 30 31. 31. ಎಸ್ ಸರ್. ಹೀಗಾಗಿ ಯೂಶುವಲಿ ಎಲ್ಲರೂ ಏನ್ ಮಾಡ್ತಾರೆ, 11 and 22 ಅದು ಕ್ಯಾಲೆಂಡರ್ ಅಲ್ಲಿ ಬರೋದ್ರಿಂದ ತಗೊಳ್ತಾರೆ. ಬಟ್ ಓಕೆ. 33 ಇದು ನೋಡಿದಿರಾ ಎಲ್ಲಾದ್ರೂ ನೀವು? ಇಲ್ಲ ಇಲ್ಲ. ಯಾಕೆ ನೋಡ್ಲಿಲ್ಲ ಹಾಗಾದ್ರೆ? ಅಂದ್ರೆ ಡೇಟೇ ಇಲ್ಲ. ಏನ್ ನೋಡೋದು? ಆಕ್ಚುಲಿ ಅದಕ್ಕೆ ಮಾಸ್ಟರ್ ನಂಬರ್ಸ್ ಮೀನಿಂಗ್ ಬೇರೆ ಇದೆ. ಅದನ್ನ ಓಕೆ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಓಕೆ ಸರ್, ಫೈನ್. ಇಲ್ಲ ಅಂದ್ರೆ ಇಶ್ಯೂಸ್ ರೈಸ್ ಆಗ್ಬಿಡುತ್ತೆ. ಓಕೆ. ನೋಡಾಯ್ತಾ? ಎಸ್ ಸರ್. ಇಲ್ಲಿ ಇನ್ನೊಂದು ಏನು, ಈಗ ನೋಡಿ, ಡೊನೇಷನ್ಸ್ ಬಂದಾಗ ಈಗ ಯಾವುದೇ ಎನರ್ಜಿನ ಬ್ಯಾಲೆನ್ಸ್ ಮಾಡಕ್ಕೆ, ಇವಾಗ ಎನರ್ಜಿ ನಿಮ್ಗೆ ಜಾಸ್ತಿ ಇರ್ಲಿ ಕಡಿಮೆ ಇದ್ರೆ ನೋ ಇಶ್ಯೂ. ಇನ್ ಕೇಸ್ ನೀವು ನೋಡಿ, ಎನರ್ಜಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಎನರ್ಜಿನ ಪಾಸ್ ಮಾಡ್ಬೇಕು, ಡೊನೇಷನ್ ಮಾಡ್ಬೇಕಾಗತ್ತೆ. ಹ್ಮ್ ಡೊನೇಷನ್ಸ್ ಏನು, ನಂಬರ್ 1 ಏನಾದ್ರೂ ನಿಮ್ಗೆ ಎನರ್ಜಿ ತುಂಬಾ ಆಗಿದ್ರೆ, ರಿಪೀಟ್ ಆಗಿದ್ರೆ, ಓಕೆ, ಎಸ್ ಸರ್. ಗೋಧಿಗೆ ಸಂಬಂಧಪಟ್ಟಂತ ಫುಡ್ ಏನಿರುತ್ತೆ ಅದನ್ನ ನೀವು ಸಂಡೇ ಡೊನೇಟ್ ಮಾಡಬೇಕು. ಎಸ್ ಸರ್. ಮೀನ್ಸ್ ವೀಟ್ ಅಂಡ್ ವೀಟ್ ರಿಲೇಟೆಡ್ ಫುಡ್. ಎಸ್ ಸರ್. ಗೋಧಿನ ನೀವು ದೇವಸ್ಥಾನಕ್ಕಾದ್ರೂ ಡೊನೇಟ್ ಮಾಡಿ, ಅಥವಾ ಯಾವ್ದಾದ್ರೂ ಹಿರಿ ಬ್ರಾಹ್ಮಣರಿಗೆ ಡೊನೇಟ್ ಮಾಡಬಹುದು. ಓಕೆ, ಎಸ್ ಸರ್. ಅಥವಾ ಅದರದ್ದು ಫುಡ್ ಮಾಡ್ಬಿಟ್ಟು ನೀವು ಡಾಗ್ಸ್ಗೂ ಫೀಡ್ ಮಾಡಬಹುದು. ಎಸ್ ಸರ್. ಏನಾಗುತ್ತೆ, ಕೆಲವೊಂದು ಎನರ್ಜೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ ಸರ್. ಆಮೇಲೆ ನಂಬರ್ 2 ಮೂನ್. ನಂಬರ್ 2 ಏನಾಗತ್ತೆ, ನೀವು ಹಾಲು, ಓಕೆ. ಓಕೆ, ಮಿಲ್ಕ್ ಡೊನೇಟ್ ಮಾಡಬೇಕಾಗತ್ತೆ. ಮಿಲ್ಕ್ ಡೊನೇಷನ್ ಇನ್ ದ ಸೆನ್ಸ್, ನೀವು ಅದನ್ನ ಎಲ್ಲಾದ್ರೂ ಮಾಡ್ಬೋದು. ದೇವಸ್ಥಾನದಲ್ಲಿ ಆಕ್ಚುಲಿ ಶಿವಲಿಂಗಕ್ಕೆ ನೀವು ಸ್ವಲ್ಪ ನಿಮ್ಮ ಕೈಯಿಂದ ಹಾಲನ್ನ ಹಾಕಿ ಅದನ್ನೂ ಒಂದು ಸರ್, ಇದು ಇದಾಗತ್ತೆ. ಒನ್ ಟೈಮ್ ಎವ್ರಿ ವೀಕಾ? ಸಾರಿ, ಒನ್ ಟೈಮ್ ಮಾಡೋದಾ ಇದು ಡೊನೇಷನ್, ಅಥವಾ ಎವ್ರಿ ವೀಕ್ ಮಾಡಬೇಕಾ? ಆಗಲ್ಲ. ಈಗ ನೋಡಿ, ಅದೊಂದು ಸೈಕಲ್ ಪಾಸ್ ಅವ್ರಿಗೂ ಮಾಡ್ತಾನೆ ಇರ್ಬೇಕಲ್ವಾ. ಓಕೆ, ಸೊ ಇಯರ್ಲಿ ಲೆಕ್ಕ. ಯಾಕೆ ಹೇಳಿ, ನೋಡಿ, ಎವ್ರಿ ವೀಕ್ ನೀವು ಮಾಡ್ತಾನೆ ಹೋಗಿ. ಹ್ಮ್ ಬಿಕಾಸ್ ನೀವು ಏನಾಗ್ತದೆ, ಇವಾಗ ಒನ್ ಟೈಮ್ ನೀವು ಡೊನೇಟ್ ಮಾಡಿದ್ರಿ ಅನ್ಕೊಳ್ಳಿ, ಬಟ್ ಹ್ಮ್ ಅಗೇನ್ ಅದು ಲೈಫ್ ಟೈಮ್ ಒಂದು ಸೈಕಲ್ ಕಂಪ್ಲೀಟ್ ಆಗೋವರೆಗೂ ಎನರ್ಜಿ ಇರುತ್ತೆ ತಾನೇ ನಿಮ್ಗೆ. ಹೌದು. ಹ? ಹೌದು ಸರ್. ಆ ಸೈಕಲ್ ಕಂಪ್ಲೀಟ್ ಆಗೋವರೆಗೂ ಎನರ್ಜಿ ಇರುತ್ತೆ ಅನ್ನೋದಾದ್ರೆ, ನೀವು ಮಂಡೇ ಮಿಲ್ಕ್ ಡೊನೇಷನ್, ಅಥವಾ ಅದನ್ನ ಯಾರಿಗಾದ್ರೂ ಬಡ ಮಕ್ಕಳಿಗೆ, ಅಥವಾ ಯಾರ್ದಾದ್ರೂ ನೋಡಿ, ನೀಡ್ ಯಾರಿಗೆ ಇರುತ್ತೆ ಅದು ಡೊನೇಟ್ ಮಾಡಿದ್ರು ಅದು ಎಕ್ಸೆಪ್ಟ್ ಆಗತ್ತೆ. ಎಸ್ ಸರ್. ಓಕೆ, ದೇವಸ್ಥಾನದಲ್ಲೇ ಕೊಡ್ಬೇಕಂತಿಲ್ಲ, ಹಸಿದವ್ರಿಗೂ ನೀವು ಹಾಲು ಕೊಟ್ಟರು ಸಹ ನಿಮ್ಗೆ ಅದೇನಾಗತ್ತೆ, ಎನರ್ಜಿ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಎಸ್ ಸರ್. ಈ ಡೊನೇಷನ್ ಅಲ್ಲಿ ಸುಮಾರು ಅರ್ಥ ಇದೆ. ಏನಂದ್ರೆ, ಇನ್ ದ ಫಾರ್ಮ್ ಆಫ್ 2, ಯಾರಿಗೆ ನೀವು ಡೊನೇಟ್ ಮಾಡ್ತಾ ಇದ್ದೀರಾ. ಓಕೆ. ಓಕೆ, ಡೊನೇಟ್ ನೀವು ಯಾರಿಗೆ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆನ್ಸ್. ಈಗ ನೋಡಿ, ದೇವಸ್ಥಾನದಲ್ಲಿ ಮಾಡ್ತಾ ಇದ್ರೆ ಓಕೆ, ಓಕೆ, ಕೆಲವೊಂದು ಬ್ರಾಹ್ಮಣರಿಗೆ ಅವಶ್ಯಕತೆ ಇರುತ್ತೆ. ಅದು ಅಲ್ಲದೆ ಕೆಲವೊಂದು ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳಿಗೆ ಹಾಲು ಡೊನೇಟ್ ಮಾಡಿದ್ರು ಸಹ ನಿಮ್ಗೆ ಎಷ್ಟೊಂದು ನೆಗೆಟಿವಿಟಿ ರಿಮೂವ್ ಆಗೋಗುತ್ತೆ. ಹೌದು ಸರ್. ಯಾರಿಗೆ ಅದು ನೀಡ್ ಇರುತ್ತೆ ಅವ್ರಿಗೆ ನೀವು ಡೊನೇಟ್ ಮಾಡಿ ಅಂತ ಹೇಳೋದು. ಓಕೆ. ಇದೇ ರೀತಿ ಏನಾಗುತ್ತೆ, ಜುಪಿಟರ್, ಚನಾ ದಾಲ್ ಬರುತ್ತೆ, ಬನಾನಸ್ ಥರ್ಸ್ಡೇ. ಓಕೆ, ಎಸ್ ಸರ್. ಆಮೇಲೆ ರಾಹು ಬಂದು ನಂಬರ್ 4 ಬ್ಲಾಕ್ ಸೀಸನ್ ಸೀಡ್ಸ್ ಆನ್ ಸಂಡೇ. ಎಸ್ ಸರ್. ಅಂಡ್ ಮರ್ಕ್ಯೂರಿ ಬಂದು ಗ್ರೀನ್ ವೆಜಿಟೇಬಲ್ಸ್, ಬುಕ್ಸ್, ಪೆನ್ಸ್ ಅಂಡ್ ಆನ್ ವೆಡ್ನೆಸ್ಡೇ. ಓಕೆ, ಎಸ್ ಸರ್. ಅಲ್ಲಿ ಇರಬೇಕಲ್ಲ ನೋಟ್ಸ್ ಅಲ್ಲಿ. ಇದೆ ಸರ್, ಎಲ್ಲ ಇದೆ, ನೀವು ಹೇಳ್ತಿರೋದು ಅದು ಹಂಗೆ ಇದೆ. ವೀನಸ್ 6 ಶುಗರ್ ಆನ್ ಫ್ರೈಡೆ, ಬ್ಲಾಕ್ ಸೀಸನ್ ಸೀಡ್ಸ್ ಆನ್ ಸ್ಯಾಟರ್ಡೆ ಈವ್ನಿಂಗ್ ಆರ್ ಸಂಡೇ ಮಾರ್ನಿಂಗ್. ಎಸ್. ಸ್ಯಾಟರ್ನ್ ಬಂದು ಏನಾಗುತ್ತೆ, ಮಸ್ಟರ್ಡ್ ಆಯಿಲ್, ಐರನ್ ಆನ್ ಸ್ಯಾಟರ್ಡೆ. ಮಾರ್ಸ್ ಬಂದು ಏನಾಗುತ್ತೆ, ರೆಡ್ ಮಸೂರ್ ದಾಲ್, ಕ್ಯಾರೆಟ್ಸ್ ಆನ್ ಟ್ಯೂಸ್ಡೇ. ಓಕೆ, ಎಸ್ ಸರ್.
ಈ ತರ ಒಂದು ಡೊನೇಷನ್ಸ್ ಇರುತ್ತೆ. ಅಂದ್ರೆ ಆಯಾ ದಿನಗಳಿಗೆ ಇದಕ್ಕೆ ಏನ್ ಹೇಳ್ತೀವಿ ನಾವು, ಡೊನೇಷನ್ ಮಾಡೋದ್ರಿಂದ ಆ ಎನರ್ಜೀಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಎಸ್ ಸರ್. ನೆಕ್ಸ್ಟ್ ಏನಿದೆ? ಸರ್ ಅಯನ್ ಅಂದ್ರೆ ಯಾವ ತರ ಡೊನೇಟ್ ಮಾಡಬೇಕು ಸರ್? ಐರನ್, ಆಕ್ಚುಲಿ ಐರನ್ಗಿಂತ ನೀವು ಮಸ್ಟರ್ಡ್ ಆಯಿಲ್, ಇನ್ ಕೇಸ್ ಐರನ್ಸ್, ಅಂದ್ರೆ ಅದಕ್ಕೆ ಎರಡು ಮೂರು ನಿಯಲ್ಸ್ ಮೀನಿಂಗ್ ಇದೆ ಕೇಳಿ. ಐರನ್ ಅಂದ್ರೆ ಅದು ಒಂದು ಮೆಟಲ್ ತರ, ಒಂದು ಇನ್ ದ ಫಾರ್ಮ್ ಆಫ್ ಎನಿ ಶೇಪ್. ಓಕೆ, ಯು ಕ್ಯಾನ್ ಡೊನೇಟ್. ಅಂದ್ರೆ ಟೂಲ್ಸ್ ತರ, ಟೂಲ್ಸ್, ಸ್ಪ್ಯಾನರ್. ಟೂಲ್ಸ್ ತರ ಯಾವ ತರದ್ದೇನು ಅವಶ್ಯಕತೆ ಇರಲ್ಲ. ಏನಾದ್ರೂ ಒಂದು ಅದಕ್ಕೆ ಟೂಲ್ಸ್ ತರನು, ಅಥವಾ ಅದು ಯಾರಿಗಾದ್ರೂ ಉಪಯೋಗ ಆಗ್ಬೇಕು. ಅಥವಾ ಓಕೆ ದೇವಸ್ಥಾನದಲ್ಲಿ ಏನೋ ಕೆಲಸ ನಡೀತಾ ಇರ್ತದೆ, ಅವರಿಗೆ ಕಬ್ಬಿಣ ಕೊಡಿಸುವಂತದ್ದು, ಓಕೆ ಐರನ್ ಡೊನೇಷನ್. ನೋಡಿ, ಎಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರ್ತದೆ, ಸ್ಪಿರಿಚುವಲ್ ರಿಲೇಟೆಡ್, ಓಕೆನಾ, ಅಲ್ಲಿ ನೀವು ಡೊನೇಟ್ ಮಾಡ್ಬೋದು. ಓಕೆ ಸರ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ ನಾನು ಹೇಳೋದು? ಓ ಸರ್, ಅಂದ್ರೆ ಅದೇ ಒಟ್ನಲ್ಲಿ ಅಯನ್ ಇಸ್ ಲೈಕ್ ಲಾಸ್ಟ್ ಆಪ್ಷನ್ ತರ ಇಟ್ಕೊಂಡು ಮಸ್ಟರ್ಡ್ ಫಸ್ಟ್ ಹೇಳಿ. ಹಾ, ಅಯನ್ ಬಿಟ್ಟು ಮಸ್ಟರ್ಡ್ ಅಂತನೂ ಹೇಳ್ಬೋದಲ್ಲ ಸ್ಯಾಟರ್ಡೇಗೆ. ಬ್ಲ್ಯಾಕ್ ಸೆಸಮಿ ಸೀಡ್ಸು ಅನ್ಬೋದು. ಅದನ್ನು ಅನ್ಬೋದು. ನಾನೇನ್ ಹೇಳಿದೆ, ಇದರಲ್ಲಿ ಕಾರಕ ವಸ್ತುಗಳು ಅಂತ ಬರುತ್ತೆ. ಹ್ಮ್ ಒಂದೊಂದು ಗ್ರಹಕ್ಕೆ ಒಂದೊಂದು ಕಾರಕ ವಸ್ತುಗಳು ಅಂತ ಇರುತ್ತೆ, ಥಿಂಗ್ಸ್. ಓಕೆ ಓಕೆ, ಅದರಲ್ಲಿ ಯಾವ್ದಾದ್ರೂ ನೀವು ಡೊನೇಷನ್ ಕೊಡಬಹುದು. ಓಕೆ, ಅದೇ ಸರ್ ಅರ್ಥ ಆಯ್ತು. ಅಂದ್ರೆ ಅಲ್ಲಿ ಏನ್ ನೀಡ್ ಇರುತ್ತೆ ಅದ್ರ ರಿಲೇಟೆಡ್ ನೀವು ಡೊನೇಟ್ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಸೊ ಇವಾಗ ಮನೆ ಕಟ್ಟಬೇಕು ಅಂದ್ರೆ ಅವಾಗ ಇಟ್ ಮೇಕ್ ಸೆನ್ಸ್ ಟು ಡೊನೇಟ್ ಸಮಥಿಂಗ್ ಈಗ ರಿಲೇಟೆಡ್ ಟು. ಯಾರಿಗಾದ್ರೂ ನೋಡಿ, ಈಗ ಆಧ್ಯಾತ್ಮಿಕದಲ್ಲಿ ಇರ್ತಾರೆ, ಏನೋ ಒಂದು ಅವ್ರ ಮನೆ ಕಟ್ತಾ ಇರ್ತಾರೆ. ಓಕೆ, ಅವ್ರಿಗೆ ಅದು ಸ್ವಲ್ಪ ಶಕ್ತಿ ಇರಲ್ಲ ಪರ್ಚೇಸ್ ಮಾಡುವಷ್ಟು. ಆ ತರದವ್ರಿಗೆ ಯಾರಿಗಾದ್ರೂ ನೀವು ಐರನ್ ನ ಡೊನೇಟ್ ಮಾಡಿ. ಓಕೆ. ಓ ಹಂಗಂದ್ರೆ ಬೇರೆ ಪಾರ್ಟಿಗೆ ನೀಡ್ ಇದ್ರೆ ಮಾತ್ರ ಕೊಡೋಕೆ ಅಂತ ಕೊಡ್ಬೇಕು. ನೀಡ್ ಇರೋರಿಗೆ, ಅಂದ್ರೆ ಅದು ಉಪಯೋಗ ಆಗ್ಬೇಕು. ಮತ್ತೆ ದುರುಪಯೋಗ ಆದ್ರೆ ನಿಮ್ಗೆ ಎನರ್ಜಿ ಬರಲ್ಲ. ಓಕೆ, ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಈ ರೀತಿ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕಾಗತ್ತೆ. ಓಕೆ, ಶೋರ್. ಇಲ್ಲ ಅಂದ್ರೆ ನೀವು ಇದನ್ನು ಮಾಡ್ಬೋದು, ಕುದುರೆಗಳಿಗೆ ಕೊಡ್ತಾ ಇರ್ತಾರೆ ಗೊತ್ತಾ, ಹಾಲ್ ಹಾಕ್ತಾ ಇರ್ತಾರೆ. ಆ ತರದ ಒಂದು ಅನುಕೂಲ ಆಗಿರೋದು ಅದ್ರ ಮಾಡಬಹುದು. ಇಲ್ಲ ಅಂದ್ರೆ ಆ ತರದ್ದು ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ಹಾಕೊಳ್ತಾರೆ, ಅದೊಂದು ನೆಗೆಟಿವಿಟಿ ರಿಮೂವ್ ಮಾಡಕ್ಕೆ. ಓಕೆ, ಎಸ್ ಸರ್. ಓಕೆ. ಮತ್ತೇನಾಯ್ತು? ರುದ್ರಾಕ್ಷ ಆಸ್ ಪರ್ ಸಿಂಟಮ್ ಅಂತ ಬರುತ್ತೆ. ರುದ್ರಾಕ್ಷಗಳು ಏನಾಗತ್ತೆ ಅಂದ್ರೆ, ಯಾವ್ಯಾವ್ದು ಪಂಚಮುಖಿ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಏಕಮುಖಿ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಇರುತ್ತೆ. ಓಕೆ, ಬಟ್ ಇಲ್ಲಿ ಅಷ್ಟೊಂದು ನಿಮ್ಗೆ ಇಲ್ಲಿ ಡೀಪ್ ಇರಲ್ಲ. ಬಟ್ ಜನರಲಿ ಯು ಕ್ಯಾನ್ ಯೂಸ್ ಪಂಚಮುಖಿ ರುದ್ರಾಕ್ಷ. ಓಕೆ ಸರ್. ಓಕೆ, ಅದು ಎಲ್ಲದಕ್ಕೂ ನಿಮ್ಗೆ ಬ್ಯಾಲೆನ್ಸ್ ಆಗತ್ತೆ. ಎಸ್ ಸರ್. ಈಗ ನೆಕ್ಸ್ಟ್ ಏನಿದೆ, ಐಡೆಂಟಿಫೈಯಿಂಗ್ ಪ್ಲಾನೆಟ್ಸ್ ಬೈ ಸಿಂಪ್ಟಮ್ಸ್. ಅಂದ್ರೆ ಸಮಸ್ಯೆಗಳ ಅನುಸಾರವಾಗಿ ಪ್ರಾಬ್ಲಮ್ಸ್ ಹೇಗೆ ಇರುತ್ತೆ, ಅದ್ರ ಮೇಲೆ ಯಾವ ಪ್ಲಾನೆಟ್ದು ಎನರ್ಜಿ ಪ್ರಾಬ್ಲಮ್ ನಡೀತಾ ಇದೆ ಅಂತ. ಈಗ ನೋಡಿ, ಲೆಸ್ ಫೇಮು ಅಂದ್ರೆ ನೇಮ್ ಫೇಮು ಕಡಿಮೆ ಇರುತ್ತೆ, ಅಪ್ರಿಶಿಯೇಷನ್ ಸಿಗ್ತಾ ಇರಲ್ಲ, ಆಮೇಲೆ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರಲ್ಲ, ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ, ಎಸ್ಪೆಷಲಿ BP, ಶುಗರು, ಬೋನ್ಸ್, ಇಮ್ಯುನಿಟಿ. ಓಕೆ, ಈ ತರ ಏನಾದ್ರೂ ಲೈಫ್ ಅಲ್ಲಿ ನಡೀತಾ ಇದ್ರೆ ಅಲ್ಲಿ ಏನಾಗಿರುತ್ತೆ, ಸಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಓಕೆ, ಸೊ ಅಂದ್ರೆ ಜಾಸ್ತಿ ಸನ್ ಲೈಕ್ ಜಾಸ್ತಿ ಒನ್ಸ್ ಇದೆ ಅವ್ರ ಚಾರ್ಟ್ ಅಲ್ಲಿ ಅಂತ. ಜಾಸ್ತಿ ರಿಪೀಟ್ ಆಗಿರ್ಬೋದು. ನೋಡಿ, ಕೆಲವೊಬ್ರದ್ದು ಏನಾಗ್ತಾ ಇರುತ್ತೆ, ಬರ್ತ್ ಡೇಟ್ಸ್ ಗೊತ್ತಿರಲ್ಲ ಅನ್ಕೊಳ್ಳಿ. ಬರ್ತ್ ಡೇಟ್ ಅವ್ರಿಗೆ ಪ್ರಾಪರ್ ಆಗಿ ಗೊತ್ತಿರಲ್ಲ. ಓಕೆ, ಈಗ ಅದು ಬೋರ್ಡ್ ಡೇಟ್ಸ್ ಪ್ರಾಪರ್ ಆಗಿ ಗೊತ್ತಿಲ್ಲ ಅಂದ್ರೆ ಅದನ್ನ ಯಾವ ತರ ನೀವು ಇದನ್ನ ಮಾಡ್ಕೊಳ್ತೀರಾ? ನೇಮ್ ನಂಬರ್ ತಗೋಬೋದಲ್ಲ ಸರ್?
ಬನ್ನಿ ಅವ್ರದ್ದು ಮೇಡಮ್, ನಾನು ಹೇಳ್ತಾ ಇರೋದು ನೇಮ್ ಇಲ್ಲಿ ಬಂತು ತಾನೇ, ಹೌದು ಲೆಸ್ ಫೇಮ್, ನೇಮ್ ಅಪ್ರಿಷಿಯೇಷನ್ ಇರಲ್ಲ ಅಂದ್ರೆ, ಇನ್ ಕೇಸ್ ಯಾರ್ದಾದ್ರೂ ಲೈಫ್ ಅಲ್ಲಿ ಈ ತರ ಒಂದು ನೆಗೆಟಿವ್ ರೋಲ್ ಪ್ಲೇ ಆಗ್ತಾ ಇದ್ರೆ ಹ್ಮ್ ಸಂದು ಏನೋ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಓಕೆ ಹಂಗಂದ್ರೆ ಸನ್ ಮಿಸ್ಸಿಂಗ್ ಇದೆ ಅಂತನಾ ಅಥವಾ ಸನ್ ಜಾಸ್ತಿ ಲೆಕ್ಕದಲ್ಲಿದೆ ಅಂತನಾ? ಬೋತ್. ಓಕೆ ನಾನೇನ್ ಹೇಳಿದೆ, ಇಲ್ವೇ ಇಲ್ಲ ಅಂದ್ರೂ ಸಹ, ಆಬ್ಸೆಂಟ್ ಇದ್ರೂ ಸಹ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇರತ್ತೆ. ಓಕೆ ರಿಪೀಟೇಷನ್ ಜಾಸ್ತಿ ಇದ್ರೂ ಸಹ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸರ್ ಬಟ್ ಇವಾಗ ನಮ್ಗೆ ಅವ್ರ ಬರ್ತ್ ಡೇಟ್ ಗೊತ್ತಿಲ್ಲ ಅಂದಾಗ ನೀವೇ ಹೇಳಿದ್ರಲ್ಲ, ಬರ್ತ್ ಡೇಟ್ ಅಕಸ್ಮಾತ್ ಇಲ್ಲ ಅಂದ್ರೆ ಇವಾಗ ವಿ ಸಿ ದಟ್ ಅವ್ರಿಗೆ ಸರಿಯಾಗಿ ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಮೈಂಡಲ್ಲಿ 2 ಸಿನಾರಿಯೋಸ್ ಪ್ಲೇ ಆಗ್ತಾ ಇರುತ್ತೆ. ಒಂದು, ಐದರ್ ದಟ್ ಸನ್ ಇಸ್ ನಾಟ್ ಪ್ರೆಸೆಂಟ್, ಮಿಸ್ಸಿಂಗ್ ನಂಬರ್ ಇರುತ್ತೆ, ಆರ್ ದಟ್ ಸನ್ ಇಸ್ ರೆಪಿಟೇಟಿವ್, ಟೂ ಮೆನಿ ಟೈಮ್ಸ್, ರಿಪಿಟೇಟಿವ್ ಹೈಲಿ ಎನರ್ಜಿ, ಫೋರ್ ಟೈಮ್ಸ್ ಏನೋ ರಿಪೀಟ್ ಆಗಿದೆ ಅಂತ ಅನ್ಕೊಬಹುದು. 4 ಬಟ್ ಪ್ಲಸ್. ಅವ್ರಿಗೆ ಏನಾದ್ರು ಇವಾಗ ಇಫ್ ವಿ ಹ್ಯಾವ್ ಟು ಟೆಲ್ ದೆಮ್ ಮಿಸ್ಸಿಂಗ್ ನಂಬರ್ ಇದ್ರೆ ವಿ ಹ್ಯಾವ್ ಟು ಟೆಲ್ ದೆಮ್ ಇವಾಗ ಸನ್ ಬರೋ ತರ ಅವ್ರ ಸಂದು ನೇಮ್ ಫೇಮ್ ಬೇಕು ಅಂದ್ರೆ ಲೈಕ್ ವರ್ಕ್ ಆನ್ ಯುವರ್ ಕಮ್ಯುನಿಕೇಶನ್, ವರ್ಕ್ ಆನ್ ಯುವರ್ ಪೀಪಲ್ ಸ್ಕಿಲ್ಸ್ ಆ ತರ ಹೇಳ್ಬೋದು, ಬಿಕಾಸ್ ಇಟ್ಸ್ ಮಿಸ್ಸಿಂಗ್ ಅಂತ. ಸೊ ಎಸ್, ಇಫ್ ಇಟ್ಸ್ ರೆಪಿಟೇಟಿವ್ ಅವಾಗ ಹಿಂಗೆ ಇನ್ನು ಅವ್ರಿಗಾಗ್ಲೇ ಆ ಈಗೋ ಇರುತ್ತೆ, ಇನ್ನು ಹೋಗ್ಬಿಟ್ಟು ಮನುಷ್ಯರ ಜೊತೆ ಮಾತಾಡ್ರೆ ಅವ್ರಿಗೆ ಈಗೋ ಇನ್ನೂ ಡಬಲ್ ಆಗುತ್ತೆ. ಸೊ ಆ ಹೌದು. ಕೇಸ್ ಮತ್ತೆ ಹೌ ಡು ಯು ನೋ ವಿಚ್ ಇಸ್ ವಿಚ್, ಬಿಕಾಸ್ ಮತ್ತೆ ತಪ್ಪಾಗಿ ಹೇಳಿದ್ರೆ ಅದು ಇನ್ನೂ ಎನ್ಹಾನ್ಸ್ ಆಗುತ್ತೆ. ಹೌದು. ಸೊ ಹೌ ಡು ಯು ನೋ? ಈಗ ನೋಡಿ, ಅದಕ್ಕೆ ಹೌ ಡು ಯು ನೋ ಅಂತಂದ್ರೆ, ಈಗ ಓನ್ಲಿ ಸನ್ ಪ್ಲಾನೆಟ್ ಒಂದೇ ಅಲ್ಲಿ ಇರಲ್ವಲ್ಲ ಅವ್ರ ಲೈಫ್ ಅಲ್ಲಿ. ಹೌದು ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಪ್ರಾಪರ್ ಆಗಿ, ಗೊತ್ತಲ್ವಾ? ಯಾವ್ದು ಸರ್ ಮಿಸ್ಸಿಂಗ್ ನಂಬರ್ಸ್? ಮಿಸ್ಸಿಂಗ್ ನಂಬರ್ಸು ಆಮೇಲೆ ಪ್ರೆಸೆಂಟ್ ನಂಬರ್ಸು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ. ಕರೆಕ್ಟ್. ಅಲ್ಲೇನ್ ಹೇಳಿದೆ, ನೀವು ಜಸ್ಟ್ ಓನ್ಲಿ ಒನ್ ಪ್ಲಾನೆಟ್ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಅದು ಒಂದು, ಈಗ ನೋಡಿ ಕೇಸ್ ಸ್ಟಡೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬರ್ತ್ ಚಾರ್ಟ್ ನ ನಾವು ಅನಲೈಸ್ ಮಾಡ್ತಾ ಇರ್ತೀವಿ ಅಲ್ವಾ? ಹೌದು ಈ ಬರ್ತ್ ಚಾರ್ಟ್ ಅನಲೈಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಬರೀ ಸನ್ ಮಾತ್ರ ನೀವು ಫೋಕಸ್ ಮಾಡಲ್ಲ ಅಲ್ವಾ? ಹೌದು ಎಲ್ಲಾ Correct. ನಂಬರ್ಸು ಎನರ್ಜಿ ಇರುತ್ತೆ. ಎಸ್ ಸರ್. ಆವಾಗ ಡಿಫ್ರೆಂಟ್, ಈಗ ನೋಡಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಈಗ ನಾವು ನೋಡ್ತಾ ಇರೋದು ಓನ್ಲಿ ಫಾರ್ ಸನ್ ರಿಲೇಟೆಡ್ ಮಾತ್ರ. ಕರೆಕ್ಟ್. ಈಗ ಸನ್ ರಿಲೇಟೆಡ್ ಮಾತ್ರ ಅಂದ್ರೆ ಲೆಸ್ ಫೇಮ್ ಇರುತ್ತೆ ಅನ್ಕೊಳ್ಳಿ. ಓಕೆ ಓಕೆ, ಅದ್ರ ಜೊತೆಗೆ ಲೆಸ್ ಫೇಮ್ ಜೊತೆಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂದ ತಕ್ಷಣ ಅದು ಸನ್ ಇಶ್ಯೂಸ್ ಅಲ್ವಲ್ಲ? ಓಕೆ ಆಕ್ಸಿಡೆಂಟ್ ಅಂದ್ರೆ ನಂಬರ್ 8 ನನ್ ಜ್ಞಾಪಕ ಇರೋ ಹಾ, ಪ್ರಕಾರ. ಓಕೆ ಅಲ್ವಾ? ಓಕೆ ಸೊ ಹೋಲಿಸ್ಟಿಕ್ ಆಗಿ ನೋಡ್ಬೇಕು, ನಾಟ್ ಒನ್ ಎಸ್, ಪೋರ್ಷನ್. ನಾನು ಅದಕ್ಕೆ ಹೇಳೋದು ಕೇಸ್ ಸ್ಟಡೀಸ್ ಅಲ್ಲಿ ಬಂದಾಗ ಐ ವಿಲ್ ಎಕ್ಸ್ಪ್ಲೇನ್ ಆಲ್ ದ ಥಿಂಗ್ಸ್ ಪ್ರಾಪರ್ಲಿ.